ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಒಂದು ಟೇಸ್ಟಿಯಾದಂತಹ ಬೇಬಿ ಕಾರ್ನ್ ರವಾ ಫ್ರೈ ಮಾಡೋದು ತೋರಿಸ್ತೀನಿ. ಇವಾಗಂತೂ ಕೆಲವು ಮದುವೆ ಮನೆಗಳಲ್ಲಿ ಇದನ್ನು ತುಂಬ ಮಾಡ್ತಾರೆ. ನನಗಂತೂ ಇದು ತುಂಬ ಇಷ್ಟ. ಇದನ್ನು ಮನೆಯಲ್ಲೇ ಕೂಡ ಮಾಡ್ಕೊಳ್ಬೋದು ನಾವು. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಮಾಡೋ ವಿಧಾನವನ್ನು ನೋಡೋಣ. ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಮೊದಲಿಗೆ ಇದಕ್ಕೆ ನಾನು ಬೇಬಿ ಕಾರ್ನ್ನ ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಕಟ್ ಆಗೋ ಹಾಗೆ ಮಾಡ್ಕೊಂಡಿದ್ದೀನಿ. ಇದೇ ಥರ ಕಟ್ ಮಾಡಬೇಕಂತೇನಿಲ್ಲ, ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಿ ಇಟ್ಕೊಳ್ಬೋದು. ಮೊದಲಿಗೆ ಇವಾಗ ನಾನೊಂದು ಬೌಲಿಗೆ 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಹಾಗೆ 2 ಸ್ಪೂನ್ ಆಗುವಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. ಇವಾಗ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕೋಬಹುದು. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದಕ್ಕೆ ಸ್ವಲ್ಪ 1 ಚಮಚದಷ್ಟು ವಿನೆಗರ್ ಕೂಡ ಹಾಕೊಂಡಿದ್ದೀನಿ. ವಿನೆಗರ್ ಬದಲಿಗೆ ಲಿಂಬೆ ಹಣ್ಣನ್ನು ಕೂಡ ಹಿಂಡ್ಕೊಳ್ಬೋದು. ಇವಾಗ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕೋತಾ ಇದನ್ನ ಕಲ್ಸ್ಕೊಳ್ಬೇಕು. ಒಂದು ದಪ್ಪ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು. ತುಂಬಾ ನೀರು ಮಾಡ್ಕೊಳ್ಬಾರ್ದು. ಇದನ್ನ ಈ ತರ ನೋಡಿ ಇಷ್ಟು ದಪ್ಪಗೆ ಒಂದು ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಒಂದೊಂದೇ ಬೇಬಿ ಕಾರ್ನ್ ಅನ್ನ ಈ ತರ ಡಿಪ್ ಮಾಡ್ಕೊಳ್ಬೇಕು. ಹಿಟ್ಟಿನ ಜೊತೆ ಬೇಬಿ ಕಾರ್ನ್ ಚೆನ್ನಾಗಿ ಕೋಟ್ ಆಗ್ಬೇಕು. ಈ ತರ ನೋಡಿ ದಪ್ಪ ಕೋಟಿಂಗ್ ಆಗ್ಬೇಕು. ಇದಕ್ಕೆ ಬಟ್ಲಲ್ಲಿ ಸ್ವಲ್ಪ ರವೆ ತಗೊಂಡಿರ್ಬೇಕು. ಈ ತರ ಇದನ್ನ ರವದ ಜೊತೆ ಉರುಳಿಸ್ಬೇಕು. ಈ ತರ ಮೇಲ್ಗಡೆಯಿಂದ ಎಲ್ಲ ಕಡೆ ಚೆನ್ನಾಗಿ ಕೋಟ್ ಆಗ್ಬೇಕು ರವೆ ಕೂಡ. ಎಲ್ಲವನ್ನ ಇದೇ ತರ ಮಾಡಿ ಇಟ್ಕೋಬೇಕು. 1-3-4 ಈ ತರ ಮಾಡಿ ಇಟ್ಕೊಂಡ್ರಾಯ್ತು. ಇವಾಗ ನೋಡಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು. ಇವಾಗ ಒಂದೊಂದನ್ನೇ ಹಾಕೊಂಡು ಈ ತರ ಇದರಲ್ಲಿ ಫ್ರೈ ಮಾಡ್ಕೊಂಡ್ರಾಯ್ತು. ಇಲ್ಲಿ ರವೆ ಎಲ್ಲಿ ಕೂಡ ಚೂರು ಸಹ ಬಿಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಕೋಟ್ ಆಗಿರೋದ್ರಿಂದ. ಎಲ್ಲ ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಂ ಉರಿಯಲ್ಲೇ ಕಾಯಿಸ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಬೇಯಬೇಕಿದು. ಒಳಗಡೆ ಕೂಡ ಬೇಬಿ ಕಾರ್ನ್ ಚೆನ್ನಾಗಿ ಬೇಯಬೇಕು. ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆದ ನಂತರ ಇದನ್ನ ತೆಗೆದ್ರಾಯ್ತು. ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ, ನೊರೆ ಎಲ್ಲ ಕಡಿಮೆ ಆಗಿದೆ. ಇವಾಗ ಇದನ್ನು ನಾನೊಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ತೀನಿ. ಇವಾಗ ನೋಡಿ ಕ್ರಿಸ್ಪಿಯಾದಂತಹ ಬೇಬಿ ಕಾರ್ನ್ ರವಾ ಫ್ರೈ ರೆಡಿಯಾಗಿದೆ. ಬಟಾಟೆಯನ್ನು ಕೂಡ ಇದೇ ಥರ ರವಾ ಫ್ರೈ ಮಾಡ್ಕೊಳ್ಬೋದು, ಅಥವಾ ನಾನ್ ವೆಜ್ ತಿನ್ನೋರಾದರೆ ಫಿಶ್ ಫ್ರೈಯನ್ನು ಕೂಡ ಇದೇ ಥರ ಈ ರೀತಿಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರವಾ ಫ್ರೈ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ. ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.